ಹಲೋ, ನಮಸ್ಕಾರ ರೀ ಮುಖಂಡ್ ಸರ್ ರೀ. ನಮಸ್ಕಾರ ರೀ. ನಮ್ದು ಚಡ್ಚನ್ ತಾಲೂಕ್ ಶರಾಡಣ ಗ್ರಾಮಸ್ರ. ಹಾ, ನಮಸ್ಕಾರ ಹೇಳ್ರಿ. ನಿಮ್ದು ವಿಡಿಯೋ ಒಂದ್ ನೋಡಿದ್ರನ. ಹ್ಞೂನ್ರಿ. ಇದು ಒಳ್ಳೇದೇ ಐತಿ ಬಿಡ್ರಿ, ನೀವು ಎಲ್ಲ ಕೇಳದನ ರೀ. ಹ್ಞೂನ್ರಿ. ಆ ಡೊಳ್ಳಿನ ಹಾಡಿಂದ ಇದ್ರದ್ರಿ ಅವ್ರದ್ದು. ಹ್ಮ್. ಅದು ಇಲ್ಲ ಒಳ್ಳೇದ ಬಿಡ್ರಿ, ಅದಕ್ಕೇನಿಲ್ಲ. ಹ್ಞೂ ಸರ್. ವಾದ ಪ್ರತಿವಾದ ಇರುವೇರಿ ಅಂದ್ರೆ ಅವ್ರು ಏನ್ ಅನ್ಸ್ಲಿಲ್ಲ, ಹಂಗೆ ನಮ್ಗೇನ್ ಅನ್ಸಿಲ್ರಿ. ನಾವು ಎಲ್ಲ ಇದು ಇದ್ದೀವಿ ಖರೆ. ಹ್ಮ್. ಅವಚ ನಂಗೇನ ಹಂಗ ಏನ್ ಬಂದಿಲ್ರಿ. ನಾವು ಕೇಳ್ತೇವ್ ಖರೆ. ಹ್ಮ್. ಮತ್ತೆ ನೀವು ಯಾವ ಇದ್ರಾಗ ಇದು ಮಾಡಿರಿ ಅದಕ್ಕೇನ್ರಿ. ನೀವು ಒಬ್ರು ಟೀಕಾ ಟಿಪ್ಪಣಿ ಮತ್ತ ಒಂದು ಚರ್ಚಾ ಕೂಟ್ನ ಟೀಕಾ ಟಿಪ್ಪಣಿ ಇರುವೇರಿ. ಅವಂದ್ರ ಅವು ಒಂದಿಟ್ಟು ಗಂಭೀರ ಸ್ವರೂಪದಾಗ ಹೋಗ್ಬಾರ್ದು, ಅದು ಕರೆಕ್ಟ್ ಅದ ನೋಡ್ರಿ. ಹ್ಮ್. ಈ ಸಿದ್ಧರ ಚರಿತ್ರೆ ಹೇಳೋ ಮುಂದೆ ಯಾರ್ಲಿ ಕಡಿಮೆ ಅದ, ಯಾರ್ಲಿ ಹೆಚ್ಚದ, ಏನದ ಅವ್ರ ಪವಾಡಗಳು, ಒಂದೊಂದು ದೇವರುಗಳು ಒಂದೊಂದು ಪವಾಡಗಳು ಅವ್ರೊಂದು ಕಡಿಮೆ ಮಾಡ್ಯಾರ, ಒಂದು ಹೆಚ್ಚಿಗೆ ಮಾಡ್ಯಾರ. ಒಂದು ಕೆಟ್ಟ ಒಳ್ಳೆ ಕಾರ್ಯ ಮಾಡಿಸೋ ಕೆಟ್ಟ ಕಾರ್ಯ ಮಾಡ್ಯಾರ, ಕೆಟ್ಟ ಕಾರ್ಯ ಮಾಡಿಸೋ ಒಳ್ಳೆ ಕಾರ್ಯ ಮಾಡ್ಯಾರ. ಹ್ಞೂನ್ರಿ. ಮತ್ತೀಗ ಅಂತವೆಲ್ಲ ಈಗ ಹೇಳಿಲ್ಲ ಅಂದ್ರೆ ನೀವು ನಿಂದ ಅಂದ್ರೆ ಹೆಂಗ್ರಿ? ಈಗ ನಿಮ್ಗೆ ಉದಾಹರಣೆ ಹೇಳ್ತೀನಿ. ಮಾಳಿಂಗ್ರೆ 11 ಮಂದಿ ರುದ್ರಿಗೆ ಹೊಡ್ದನ್ರಿ, ಒಂದು ಕೊಲೆ ಆದಂಗ ಐತ್ರಿ ಅಂತ ಅವ್ರು ಹೇಳವ್ರಲ್ರಿ. ಹ್ಮ್. ಮತ್ತೆ ಅದು ಹೇಳಿಲ್ಲ ಅಂದ್ರೆ ಅದು ಅಪೂರ್ಣ ನಂದು ಇದ್ರಿ ಸರ್. ಈಗ ನಿಮ್ ಉದ್ದೇಶ ಏನು? ಈಗ ಹೆಂಗದ ಬರಬರಿ ಐತಿರಿ ಏನ್? ಇಲ್ಲ ಸರ್, ಹಂಗ ಅನ್ನೋದಲ್ರಿ. ಮತ್ ಇದ್ರ ನೀವು ಇದು ವಿಡಿಯೋ ನೋಡಿ ಅಂದ್ರಿ ಅವ್ರದ್ದು ನಾ ಹೆಚ್ಚ ನೀ ಹೆಚ್ಚ ಅನ್ನೋದು ಆಗ್ಬಾರ್ದು ಅಂತಂದ್ರ ವಾದ ಪ್ರತಿವಾದ. ಅವ್ರು ಏನ್ ಹೇಳೋರು ಜನರ ತಲೆಯೊಳಗ ಅವ್ರು ಒಳ್ಳೇದನ್ನೇ ಸ್ವೀಕಾರ ಮಾಡ್ಕೋತಾರ ಸರ್. ಯಾರು ಮಾಳಿಂಗರಿಗೆ ಹೋಗೋದ್ ಬಿಟ್ರೇನ್ರಿ? ಅಮಾವಾಸ್ಯೆದಾಗ ಬೀರಪ್ಪ ಹೋಗೋದ್ ಬಿಟ್ರೇನ್ರಿ ಯಾರ್ರಿ? ಮತ್ತೆ ಈಗ ಅವು ಇಲ್ಲ, ಅಲ್ಲಿ ನೀವು ಇಟ್ಟುದು ಕರೆಕ್ಟ್ ಅದ, 100% ಒಪ್ತೇವು. ಅಲ್ಲಿ ಒಂದಿಟ್ಟು ವಾರ್ನಿಂಗ್ ಮಾಡ್ರಿ, ಇದು ಮಾಡ್ರಿ. ಆದ್ರ ನಾವು ಸುಮಾರು ಒಂದ್ 30 ವರ್ಷಗಳಿದ್ದ ನಮಗೂ ಕೇಳ್ಕೊತ ಬಂದೇವಿ ಡೊಳ್ಳಿನ ಹಾಡಿಕೆ. ಅಷ್ಟೇ ಅಲ್ರಿ, ಡೊಳ್ಳಿನ ಹಾಡಿಕೆ ಒಳಗ ಬಹಳಷ್ಟು ನಾವು ಆಸಕ್ತಿ ಇದ್ದವ್ರು. ಈಗ ಏನ್ ಮಾಡ್ತೀರಿ? ಈಗ ನಾ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಇದ್ದೀನಿ ಸರ್, ಇಂಡಿ ಗ್ರಾಮೀಣದಾಗ. ನಮ್ದು ಊರ್ ಶಿರಾಳಕೊಪ್ಪ, ಚಡ್ಚನ್ ತಾಲೂಕ್ ರೀ. ಅದಕ್ರಿ ಹಂಗ ಆಕ್ಚುಲಿ ನಾನು 15-16 ವರ್ಷ ಹಿಡಿದು ಕೇಳ್ಕೊತ ಬಂದಿನ್ರಿ. ಆದ್ರೆ ಈ ಕಡೆ ಮತ್ತೆ ನಮ್ಗೇನ ಹಂಗ ಅನ್ಸಿಲ್ರಿ. ಈ ಕಡೆ ನಾ ಹೆಚ್ಚು ಇಂಡಿ ತಾಲೂಕಿನಾಗೆ ಕೇಳ್ತೀನ್ರಿ ಹೆಚ್ಚ. ಅಂದ್ರೆ ನೀವು ಪಕ್ಕ ಕೇಳಿಲ್ಲ ಅರ್ಥ. ಹೌದೌದು. ಪಕ್ಕ ಅಂದ್ರೆ ನಮ್ ಇಂಡಿ ತಾಲೂಕಿನಾಗ ಏನ್ ಬಂದಿರ್ತಾವ ನಾವು ಹೆಚ್ಚು ಕಮ್ಮ ಹೋಗಿರ್ತೀರಿ. ನಮ್ದೇನ ದೊಡ್ಡ ಮ್ಯಾಳ ಇದ್ದಲ್ಲಿ ಅಷ್ಟೇ ಹೋಗ್ತೀನಿ, ಸಣ್ಣ ಮ್ಯಾಳ ಇದ್ದಲ್ಲಿ ಇಲ್ಲಿ ದೊಡ್ಡೋರ್ ಇಲ್ರಿ, ಸಣ್ಣೋರ್ ಇಲ್ರಿ. ಇದ್ರ ಬಗ್ಗೆ ಸ್ಟಡಿ ಇತ್ತಂದ್ರ ನಿಮ್ ಪಕ್ಕ ಗೊತ್ತಾಕಿತ್ತು. ಮತ್ ನಿಮ್ಗ ಅದ್ರದ್ದು ಅರ್ಥ ಶಬ್ದಗಳು ಕನ್ನಡದ ಪಕ್ಕ ಗೊತ್ತಾಕವ್ರಿ? ಹೌದ್ ಗೊತ್ತಾಗ್ರಿ ಮಾತಾಡತಿಲ್ರಿ. ಮತ್ ಅದೇ ಇತ್ತಿಲ್ರಿ. ಯಾಕಂದ್ರ ನನಗ್ ಯಾರು ಅಬ್ಜೆಕ್ಷನ್, ಯಾರು ನಮ್ದು ತಪ್ಪತ್ ಯಾರು ನಾನು ಮಾತಾಡಿಲ್ಲ. ಈಗ ನಾವು ನಿಮ್ಗ್ ತಪ್ಪ ಅಂದಿಲ್ಲ ಸರ. ಹ್ಞೂನ್ರಿ. ಆದ್ರೆ ನೀವು ನನಗೆ ಏನ್ ಅನ್ಸಿದ್ರಿ ಗೊತ್ತ? ಟೀಕಾ ಟಿಪ್ಪಣಿ ಮಾಡಬಾರ್ದು ಅನ್ನೋ ಲೆಕ್ಕನಾಗದ ರೀ. ಟೀಕಾ ಟಿಪ್ಪಣಿ ಮಾಡ್ಲಿ ಅಂದ್ರೆ ದೇವ್ರ ಚರಿತ್ರೆನೇ ಹೊರಗ್ ಬೀಳಲ್ಲ. ಈ ಡೊಳ್ಳಿನ ಹಾಡದವ್ರು ಏನ್ ಹೇಳಿದ್ರೆ ಏನ್ರಿ, ಯಾರು ಕೇಳ್ತಾರ ಸರ್? ಸರ್ ಒಂದ್ ಮಾತು ಹೇಳ್ತೀನಿ, ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡ್ತಂತ ಹೇಳ್ತೀರಿ. ಹೌದ್ ಸರ್. ನಾವ್ ಯಾವತ್ತು ಹೆಂಗಿರ್ಬೇಕು? ಸಮಾಜಕ್ಕ ಒಂದು ಒಳ್ಳೆ ಒಂದು ಸಂದೇಶ ಕೊಡೋರು ನಾವ್ ಆಗ್ಬೇಕು. ಯಾಕ್ರಿ ಮಾಳಿಂಗರಾಯನ್ ಚರಿತ್ರೆ, ಅಮೋಘದನ್ ಚರಿತ್ರೆ ನಾ ಹೇಳೇನ್ರಿ? ಟೀಕೆ ಮಾಡಿ ವಾದ ಮಾಡಿ ಕೇಳ್ಬೇಕತ್ತೇನದ? ಹೇಳಂದ್ರ ಹಿಂಗ ಸ್ವಾಮಿ ರೂಪದಾಗ ಹೇಳೋರು ಎಷ್ಟು ಮಂದಿ ಇಲ್ರಿ? ಅಂದ್ರ ನೀವ್ ಏನಂತೀರಿ? ಮಾಳಿಂಗರಾಯನ್ನ ಅವ್ರು ಒಗದ್ ಮಾತಾಡೋದು, ಅವ್ರು ಅಮೋಘದನ್ ಒಗದ್ ಮಾತಾಡೋದು, ಹಿಂಗ ಅದ ಚರ್ಚೆ ಬರ್ತದ ನಿಮ್ ಉದ್ದೇಶ, ಹೌದಿಲ್ರಿ? ನಿಮ್ಗ ನಾನ್ ಅಂತ ಸರ್, ನಿಮಗೂ ದೇವ್ರ ಸಂಪೂರ್ಣ ಚರಿತ್ರೆ ನನಗೆ ಎರಡೂ ದೇವ್ರದ್ದು ಗೊತ್ತದ ಸರ್ ನನಗಂತೂ. ಅವು ಯಾವ ದೇವರುಗಳು ಏನೇನ್ ಮಾಡ್ಯಾರ, ಏನೇನಿಲ್ಲ. ಮಲ್ಕಾಲ ಸಿದ್ಧ ಅವನ್ ತಂಗಿ ಗಂಡ ಹೊಡದನ್ರಿ. ಗುಬ್ಬಿ ಅವ್ನ ತಂಗಿ ಗಂಡ ಕೊಲೆ ಮಾಡ್ಯಾನ್ರಿ. ಇವ್ ಸಹಜ ನಿಮ್ ಕೇಳಿದ್ರೆ ಇವೆಲ್ಲ ಹೇಳ್ಬಾರ್ದ. ಇವ್ ಟೀಕೆ ನೀವೇನೋ ನಿಮ್ಮ ಏನ್ ಅಮಾವಾಸ್ಯೆನ ಸಂತತಿಯವ್ರ ತಂಗಿ ಗಂಡನು ಕೊಲೆ ಮಾಡ್ಯತ್ ಇವ್ ಹೇಳ್ತಾರ್ರಿ. ಮತ್ತೆ ಅದು ಇದ್ದದ್ದು ಸುಳ್ಳ. ಹೇಳೋದು ಒಂದ್ ಸ್ವಲ್ಪ ನೀವು ಕರೆದು ಒಳ್ಳೇದ ಸರ. ಕರೆದವ್ರಿಗೆ ಒಂದು ಸೌಮ್ಯದಿಂದ ಹೇಳ್ರಿ. ಆದ್ರ ಇದು ಬ್ಯಾಡತ್ಂದ್ರ ಹೆಂಗ ನಾವು ನಿಮ್ಮ ದೊಡ್ಡವ್ರ ಇಲ್ರಿ, ಹಂಗಂತ ತಿಳ್ಕೊಬೇಡ್ರಿ. ಅಲ್ಲ ನನಗ್ ವಿಷಯ. ನಾವೆಲ್ಲಾರ್ದು ಚರ್ಚೆ ಮಾಡ್ಕೊಂಡು ಎಲ್ಲಾರ ವಿಷಯಗಳನ್ನು ಅಳವಡಿಸ್ಕೊಂಡೆ ಒಂದ್ ಕೆಲ್ಸ ಮಾಡ್ಬೇಕಂತ ಒಂದ್ ನಿರ್ಧಾರ ಅದ್ರಿ. ಯಾಕಂದ್ರ ಎಲ್ಲಾರು ಜನ ಏನಂತಾರ, ಇದ್ರಿಗೆ ಚಲೋ ಅತ್ತಾರ. ಸೈಡ್ ಮ್ಯಾಗ ಡೊಳ್ಳಿನ ಕಲಾವಿದ್ರಿಗೆ ಯಾರು ಚಲೋ ಅನ್ನಂಗಲ್ಲ. ಇವತ್ತಿನ ಲೆಕ್ಕ ನೋಡಿದ್ರ ನನ್ನ ಅನಿಸಿಕೆ ಪ್ರಕಾರ ಯಾವ ಮಟ್ಟಕ್ಕೆ ಹೋಗ್ಯದ್ರಿ? ಏನ್ ಮಾಡ್ಲಕತ್ತಾರ? ಹೆಂಗ್ ಆಡಕತ್ತಾರ ನೋಡ್ರಿ ನೀವು? ಅವ್ರ ರೊಕ್ಕಿನ ಕಾಲ ಮಾಡ್ಲತ್ತಾರ್ರಿ. ಮತ್ತ ಅಲ್ರಿ,
ಸಿದ್ಧ ಶಿವಸ್ಥಾನ ಶಿವ ಅದನ್ನ ಭಕ್ತಿಪೂರ್ವಕವಾಗಿ ನಾವು ಮಾಡುವಂತ ಕೆಲಸ, ಅದಕ್ಕ ಒಂದ್ ಮೆಟ್ಲ ಅದ, ಮತ್ತ ಅದಕ್ಕೊಂದು ಸ್ಥಾನಮಾನ ಅದ. ಆ ಸ್ಥಾನಮಾನ ಬಿಟ್ಟು ನಾವ್ ಹೋಗಿಸಿಂದ ಕುಂದ್ರ ಕುರ್ಚಿ ಮ್ಯಾಗ ಎದ್ನ ತುಚ್ಚಿ ಒಯ್ದ್ರಿ ಹೆಂಗ ಆಕದ್ರಿ? ಅದು ತಪ್ಪ್ರಿ. ಮೊದಲು ಸರ್ ಇಂಥದಕ್ಕೆ ನಮ್ದು ವಿರೋಧ ಅದ್ರಿ. ನಾವು ಎಷ್ಟನೇ ತಾರೀಕು ಅಂದ್ರಿ? ನಾವು ಬರ್ರಿ ಸರ್, 30ನೇ ತಾರೀಕು ಬರ್ರಿ. ಎಲ್ರಿ ಜಾಗ ಯಾವ್ರಿ ಸರ್? ಎಲ್ಲಿ ಗೊತ್ತೇಳಿ ಸರ್? ನಾವು ಬಿಜಾಪುರ ಇಲ್ಲ, ನಾವು ಪೊಲೀಸ್ ನಾವೆಲ್ಲ ಬರ್ರಿ ಸರ್, ಬರ್ರಿ ಬರ್ರಿ. ನಾ ಎಲ್ಲಾ ಕೇಳ್ತೇನೆ ಸರ್. ಈ ಕುಲಕರ್ಣಿ ಹಿಡಿದು ಇವ್ರು ಹಿಡಿದು ಎಲ್ಲ ಇವ್ರು ನಮಗೇನು, ನಾವು ಎಲ್ಲಾರು ಜಗತ್ತದಾಗ ಅದನ್ನ ಮಾಡ್ಲಾರ್ದು ಯಾರು ಬಂದಿಲ್ಲ. ಇವತ್ ನಾವ್ ಹೇಳೋರು ನೀವು ಎಲ್ಲಾರು ಕುಡಿ ಮಾಡೇವಿ. ಹೌದೌದು ಮಾಡೇವಿ ಅಂದ್ರ ಅದನ್ನ ಅದು ಗೊತ್ತಾಗಿಂದಾರ ಇದನ್ನ ಮಾಡ್ಬಾರ್ದಪ್ಪ ಅನ್ನೋದು ಅಂದಿಂದಾರ ಬಿಡ್ಬೇಕಲ್ಲ. ಹೌದೌದು ನಾವು ಮಾಡೇವಂದ್ರ ನಮಗ ಅವಾಗ ಯಾರು ಕರೆದು ಬುದ್ಧಿ ಹೇಳಿಲ್ಲ. ಈಗ ನಾವು ಯಾರು ಹೇಳಾದ ಹಿಂಗೆ ಹೊಂಟೇವ್ರ ಹಿಂಗೆ ಹಾಳಾಗಿ ಹೋಗುದಿಲ್ಲ. ಒಬ್ರು ಹೇಳುದ್ರಿಂದನೇ ಅದು ಒಂದ್ ಸ್ವಲ್ಪ ನಿವಾರಣೆ ಆಗ್ಬೋದು ಅಂತ ನಾ ತಿಳ್ಕೊಂಡಿನಿ. ಇಲ್ಲ ನೀವು ಕಡಿವಾಣ ಹಾಕೋದ್ ಚಲೋರಿ. ಮತ್ತೆ ಇನ್ನೊಂದ್ರಿ, ಅವ್ರಿಗೆ ಡೊಳ್ಳಿನ ಹಾಡಿಕೆಯವ್ರಿಗೆ ಇರೋದಂತ ಮರ್ಯಾದೆ ನಾನ್ ನೋಡ್ಲಿಕ್ಕಿಗ್ರಿ, ಸ್ಥಾನ ಸನ್ಮಾನ, ಒಂದೊಂದು ಹೂವಿನ ಹಾರ, ಶಾಲ ಜನ ಅವ್ರಿಗೆ ಮಾಡಲ್ರಿ, ದೇವರಂತ ತಿಳ್ಕೊಂಡ್ ಮಾಡ್ತಾರ್ರಿ. ಅದು ಇನ್ನೊಂದು ನಾವು ಏನಂತೀವಿ, ಮಾಡ್ಕೋರಿ. ಅವ್ರು ಮರ್ಯಾದೆ ಕೊಡ್ತಾರಲ್ಲ, ಅರ್ಬಿ ಮಾಡಿದ್ರ ಅರ್ಬಿ ಮಾಡ್ಕೋರಿ, ಶಾಲ್ ಹೊಚ್ಚಿದ್ರ ಶಾಲ್ ಹಾಕೋರಿ, ಹೂವಿನ ಹಾರ ಹಾಕೋರಿ. ಹೌದಾ? ಚುನುಮುರಿ ಹಾಸಕ್ ಬಂದ ದಯವಿಟ್ಟು ಅದಕ್ಕೊಂದು ಅವ್ರಿಗೊಂದು ಸಂದೇಶ ಕೊಡ್ರಿ. ಏನ್ ಕೊಡ್ರಿ? ಸುಮ್ನೆ ಉಣ್ಣುವಂತ ಅಗಲಕ್ ನಮ್ಮ ಭಾರತ ದೇಶದಾಗ ಒಂದ್ ತುತ್ತು ಅನ್ನಗಾಗಿ ಎಷ್ಟೋ ಜೀವರಾಶಿಗಳು ಬಡದಾಡ್ತಾವ್, ಎಷ್ಟೋ ಬಡ ಜೀವಗಳು ಬಡದಾಡ್ತಾವ. ಒಂದ್ ತುತ್ತು ಅನ್ನಕ್ ಬಡದಾಡ್ತಾವಿಲ್ರಿ ಸರ್? ಮತ್ತ ಒಂದು ತುತ್ತ ಅನ್ನ ನಾವು ಊಟ ಮಾಡಿ ಉಂಡು ಬಿಟ್ಟದ್ದು ಅಗಳ ನಾಯಿಗ್ ಹಾಕಿರ್ತೀವಿ, ಅದು ನಮ್ಮ ಮನಿಗ್ ಕಾಯ್ತದ. ಮತ್ತ ಅಂತ ಅನ್ನ ನಾವು ತಲಿ ಮ್ಯಾಗ ಹಾರ್ಸ್ಯಾಡಿ ತುಳಿದಾಡಿ ನಾವ್ ಅದ್ರ ಮ್ಯಾಗ ನಿತ್ತೇವಪ್ಪ ಅಂದ್ರ ನಮ್ ಮುಂದ್ ಒಂದ್ ದಿವ್ಸ ಅನ್ನ ಸಿಗಲಾರ್ದಂತ ಪರಿಸ್ಥಿತಿ ಬರ್ತದ. ನಾ ಏನತ್ತೀನಿ, ಚುರುಮುರಿ ಹಾರ್ಸೋದ್ರ ಬಿಟ್ಟು ಮುಂಜಾನೆ ತೋರಿಸಿ ಸುಸ್ಲಾ ಮಾಡ್ಸಿದ್ರಿ ಅಂದ್ರ ಕಮಿಟಿಯವರು ನಾವು ನೀವು ಕೂಡೆ, ಮತ್ತು ಊರಾಗ ಯಾವ ದೇವ್ರ ಸ್ವರೂಪದಾಗ ಮಕ್ಕಳು ಇರ್ತಾವ ಎಲ್ಲಾರು ತಿಂದ್ರಂದ್ರ ಎಷ್ಟ್ ಆನಂದ ಆಗ್ತದ. ಸುರ್ವಿದ ಕೆಟ್ಟ ಆನಂದ ಆಗ್ತದ. ಮತ್ತ ತಂದು ಇನ್ನೊಂದು ಈಗ ಜಾನಪದ ಕಲೆದೊಳಗ ಎಷ್ಟೋ ಕಲೆ ಅದಾವ. ಚೌಡ್ಕಿ ಜಾನಪದ ಕಲೆ, ಡೊಳ್ಳ ಜಾನಪದ ಕಲೆ, ಭಜನಾ ಜಾನಪದ ಕಲೆ, ಗರ್ತಿ ಹಾಡು ಜಾನಪದ ಕಲೆ, ಕೋಲಾಟ ಜಾನಪದ ಕಲೆ, ಭಜನಾ ಜಾನಪದ ಕಲೆ, ಹಂತಿ ಹಾಡು ಜಾನಪದ ಕಲೆ, ರಿವಾಯ್ತ ಜಾನಪದ ಕಲೆ, ಸೋಬಾನ್ ಪದ ಜಾನಪದ ಕಲೆ, ಇವೆಲ್ಲ ಜಾನಪದ ಕಲೆ. ಇಷ್ಟ ಕಲೆದೊಳಗುನು ನಮ್ಮ ಕಲೆಕ್ಕೆ ಯಾಕೆ ಇಷ್ಟ ಕೀಳಾಗಿ ಕಾಣ್ತಾರ? ಪುಗ್ಗ ಹಾಕೋದು, ರೆಬ್ಬೆನ್ ಕಟ್ಟುದು, ಕುರ್ಕುರಿ ಹಾಕೋದು, ಇನ್ನುಳಿದ ಕಲಾಕ ಎಲ್ಲಿನೂ ಹಾಕಿದ್ದು ನಾನ್ ನೋಡಿಲ್ಲ. ನಮ್ಮ ಡೊಳ್ಳಿನವ್ರು ಅಂದ್ರ ಕಾರಣು ಎತ್ತಿನ ಗತ್ಲೆ ತಯಾರು ಮಾಡಿಬಿಡ್ತಾರ. ಇವ್ ಹಾಕೊಂಡು ಜಿಗದಾಡ್ತಾವ್. ಜಿಗದಾಡ್ತಾವ. ಇನ್ನೊಂದು ಜಿಗದಾಡೆ ಅಂದ್ರ ನಾವೊಂದ್ ಸ್ವಲ್ಪ ನಾವು ಜಿಗದಾಡೆ ಅಂದ್ರ ಅದನ್ನ ಕೊಳ್ಳಂತ ತೆಳಗಿಳಿಸಿಂದ ಹಿಂದಗಡೆ ಒಂದ್ ಕ್ಷಣ ನಾವು ವಿಚಾರ ಮಾಡ್ಬೇಕು, ಅದು ನಮ್ಗೆ ಎಷ್ಟ್ ಅನುಕೂಲ ಅದ, ಎಷ್ಟ್ ಅನಾನುಕೂಲ ಅದ ವಿಚಾರ ಮಾಡ್ಬೇಕಲ್ರಿ ಸರ್. ಮತ್ತ ಬಿಟ್ಟು ಕಿಸಿನ ಮತ್ತ ಕುರ್ಕುರಿ ಹಾಕಿದ್ರುನು ಹಾಕೊಂಡ್ ಜಿಗದಾಡುದೇ, ಇನ್ನೊಂದ್ ಕಟ್ಟಿದ್ರುನು ಜಿಗದಾಡುದೇ. ಆ ಡೊಳ್ಳಿಗೆ ನೀವೇನ್ ಕಿಮ್ಮತ್ ಕೊಟ್ರಿ ಸಿದ್ಧ ಶಿವಸ್ಥಾನಕ್ಕ? ಆಯ್ತು ಸರ್, ಇಲ್ರಿ ಸರ, ನಾವು ಬರ್ತೀವಿ ಸರ. ನಾವ್ ನರುಟ್ ಐತಿ ಹೇಳ್ರಿ, ನಾವು ನರುಟ್ರಿ ಸರ್. ಈಗ ಎಲ್ಲಿ ಡ್ಯೂಟಿ ಎಲ್ಲಿ ಮಾಡ್ತೀರಿ ಸರ್? ಡ್ಯೂಟಿ ಇಂಡಿ ಮಾಡ್ತೀನಿ, ಇಂಡಿ ಗ್ರಾಮೀಣಕ್ಕ. ಇಂಡಿ ಗ್ರಾಮೀಣ ಮಾಡ್ತೀರಿ ಸರ್? ನಮ್ ಗ್ರಾಮ ಶಿರಾಡೋಣ್ರಿ. ಶಿರಾಡೋಣ ಗಿರ್ಮನ್ ಮಾಸ್ತರ್ ಅದಾರಲ್ಲ? ಅದಾರ ಗಿರ್ಮನ್ ಮಾಸ್ತರ್ ಅದಾರ. ಅದೇ ನಾವ್ ಅವ್ರದೆಲ್ಲ ಅವ್ ಕೇಳ್ತೇವ್ರಿ. ಅವ್ರ ಅನುಯಾಯಿಗಳು ಇದ್ದೇವ್ರಿ ನಾವು. ಅದಕ್ಕ ಅಂತವ್ರ ನಾವ್ ಇಲ್ಲಿ ಕಂಡು ಬಂದ್ರೆ ಅದಕ್ಕ ನೋಡ್ರಿ, ಅದ್ರಾಗ ಚಲೋ ಹಾಡೋರು ಅದಾರ, ಅವ್ರು ಕೆಡ್ಸೋರು ಅದಾರ. ಒಂದಿಸ್ ಮಂದಿ ಬರೀ ಒಂದಿಸ್ ಮಂದಿ ಇದನ್ನೇ ಮಾಡೋರು ಅದಾರ. ಒಟ್ಟ ಅವ್ರೇನು ಏನಾರ ಹಾಡಿ ಏನಾರ ಮಾತಾಡಿ ಏನಾರ ಬಡ್ದು ಏನಾರ ಹೋಗುದು, ದುಡ್ಡು ತಗೊಂಡ್ ಮನಿಗ್ ಹೋಗುದು. ದುಡ್ಡಿನ ಮುಂದೆ ಅವ್ರಿಗೆ ಏನೂ ಇಲ್ಲ, ದುಡ್ಡನ್ನೇ ದೊಡ್ಡದವ್ರಿಗೆ. ನಾ ಹಿಂಗ್ ಹೇಳ್ತೇನೆ. ನಾವ್ ಅಂತವ್ರಿಗೆ ಮಾತ್ರ ಕಡಿವಾಣ ಹಾಕ್ಬೇಕಂತ ಒಂದು ನಿರ್ಧಾರ ತಗೊಂಡಿವ್ರಿ. ಕಡಿವಾಣ ಹಾಕುದ್ರಿ ಸರ. ಅದನ್ನ ಒಂದು ಏನ್ ಅವ್ರ ಅದಾರಲ್ರಿ, ನೀವ್ ಅಂದ್ರಲ್ಲ ಇಟ್ಟತನ ಸಪ್ಪಳ ಅವು ಅಂದಿರಲ್ಲ, ಅವ್ರ ಜೋಡಿ ಯಾರು ಬಂಡ್ರ ಹಿಡಿಬೇಡತ್ತಂದ್ರ ಅವ್ರು ತಾನಾಗೆ ಮೂಲಿ ಗುಂಪ ಅದಾರ್ರಿ ಅವ್ರು. ಈಗ ನೋಡುನ್ರಿ ಸರ್, ನಾವ್ ಹಾಕಿ ಕೊಟ್ಟಿರ್ತಕ್ಕಂತ ಚೌಕಟ್ಟಿನಾಗ ಯಾರು ಬರ್ತಾರ ಅವ್ರಿಗೊಂದು ನೇತೃತ್ವ ತಗೊಳಮ್ರಿ. ಮತ್ತ ಕಡಿಗೆ ನೀವ್ ಹೇಳ್ದಂಗ ಅದೇ ಲೆಕ್ಕಕ್ಕ ಬರ್ತದ ಲಾಸ್ಟ್. ಒಂದ್ ಸರ, ಈಗ ನೀವು ಏನ್ ಸಂದೇಶ ಕಳ್ಸಿರಲ್ಲ, ಇವ್ ಎಲ್ಲರಿಗೂ ಹೆಂಗ್ ರೀಚ್ ಫೋನ್ ಹಚ್ಚಿ ಹೆಂಗ್ ಸರ್? ಈಗ ಏನಿಲ್ರಿ ಸರ್, ಎಲ್ಲಾರು ಆಲ್ಮೋಸ್ಟ್ ನಮ್ಮ ವಿಚಾರ ಎಲ್ಲರಿಗೂ ಟಚ್ ಆಗ್ಯದ, ನಮ್ ಕಲಾವಿದ್ರಿಗೆ. ಅದು ಆಯ್ತು ಸರ. ಈಗ ನೀವ್ ಬರ್ಲಾಕ ನಾನು ಇದ್ರ ಮುಖಾಂತರನೇ ಎಲ್ಲಾ ಮಾಧ್ಯಮದ ಮುಖಾಂತರನೇ ಹೇಳ್ತೇನ್ರಿ ಎಲ್ಲಾರ್ಗಿ. ಎಲ್ಲಿ ನಾ ಈಗ ಒಬ್ರಿಗೆ ಹೇಳ್ತೀನಿ, ಒಬ್ರಿಗೆ ಹೇಳಕ್ ಆಗಲ್ಲ. ನಮಗ್ ಹೇಳಿಲ್ಲ ಅನ್ನುವಂತ ವಿಷಯ ಬರಬಾರ್ದು. ನಾನು ಎಲ್ಲಾರ್ಗಿ ಮಾಧ್ಯಮ ಮುಖಾಂತರನೇ ಬರ್ಬೇಕಂತ ಹೇಳಿನ್ರಿ. ಹೌದಾ? ಹ್ಞೂನ್ರಿ.
ಹೌದೌದು. ನೀವು ನಿರೀಕ್ಷೆ ಇಟ್ಕೊಂಡ್ ಏನು ಒಂದು 50 ಮ್ಯಾಲಿನವ್ರು ಬರ್ತಾರ್ರಿ? ಬರ್ಬೋದು ಸರ್. ಬರೋದ್ರಿ? ಹಾ. ಬರ್ಬೋದ್ರಿ. ಆಯ್ತು ಸರ್. ಓಕೆ. ಬರ್ರಿ. ಓಕೆ, ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ.